ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಲೇಟೆಸ್ಟ್ ನ್ಯೂಸ್ ಮತ್ತು ಆಮೇಲೆ ರೌಂಡ್ 1 ಮತ್ತು ರೌಂಡ್ 2 ವಿದ್ಯಾರ್ಥಿಗಳೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆ, ಸೊ ಆ ವಿದ್ಯಾರ್ಥಿಗಳಿಗೆ ಅಂದರೆ 15ನೇ ತಾರೀಕಿನಿಂದ 16ನೇ ತಾರೀಕು ಬೆಳಗ್ಗೆ 8 ಗಂಟೆವರೆಗೂ ಸಮಯಾವಕಾಶವಿದೆ. ಸುಬ್ಬಯ್ಯ ಆಗಿರ್ಬೋದು, ಶ್ರೀದೇವಿ ಕಾಲೇಜ್ ಆಗಲಿ, BGS ಆಗಲಿ ಮತ್ತು AJ ಕಾಲೇಜ್ನಲ್ಲಿ ಒಂದು ವೇಳೆ ನಿಮಗೆ ಆ ಒಂದು ಕಾಲೇಜ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ, ಸೀಟ್ಗಳು ಬೇಕಾಗಿತ್ತಂದರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸ್ಪೆಷಲಿ ಒಂದು ವೇಳೆ ನಿಮಗೆ 12 ಲ್ಯಾಕ್ ಸೀಟ್ ಸಿಕ್ಕಿದ್ದು ಗೌರ್ಮೆಂಟ್ ಕೋಟಾಗೆ ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಕೋಟಾ ಸಿಕ್ಕಿದ್ದು ನೀವು ಇಲ್ಲಿ ಇರುವಂಥ ಸೀಟ್ಗಳಿಗೆ ಟ್ರೈ ಮಾಡೋಂಗಿದ್ರೆ ಬೇಕಾದರೆ ಮಾಡ್ಕೊಳ್ಬೋದು. ಓಕೆ, ಸೊ ನಿಮಗೂ ಒಂದು ಅವಕಾಶ ಕೊಡಲಾಗಿದೆ. ಓಕೆ, ಪ್ರೆಸೆಂಟ್ಲಿ ಇವತ್ತೇನು ಕೊನೆಯ ದಿನಾಂಕ ಏನಿತ್ತು ಅದನ್ನು ಯೂಸಲಿ ನೋಡ್ಬೋದು. ಮೊದಲೇ ಎಂಟ್ರಿ ಮಾಡುವಂಥ ವಿದ್ಯಾರ್ಥಿಗಳಿಗೆ 14ನೇ ತಾರೀಕು ಅಂದರೆ ನಾಳೆ ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದು ನೋಡಿ. ಈ ರೀತಿ ಏನಪ್ಪ ಅಂದರೆ ಟೈಮ್ ಎಕ್ಸ್ಟೆಂಡ್ ಆಗಿರುವಂಥದ್ದು, ಡೇಟ್ ಮತ್ತು ಟೈಮ್ ಎಕ್ಸ್ಟೆಂಡ್ ಆಗಿರುವಂಥದ್ದು. ಹೋಟೆಲ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸೀಟ್ ಸಿಕ್ಕಿದ್ದು ಆಲ್ರೆಡಿ ಅಡ್ಮಿಷನ್ ತೆಗೆದುಕೊಂಡಿದ್ದರೆ ರೌಂಡ್ 1 ಮತ್ತು ರೌಂಡ್ 2 ವಿದ್ಯಾರ್ಥಿಗಳಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬಹುದು. ಓಕೆ, ಸೊ ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರೆಸೆಂಟ್ಲಿ ಏನು ನಿಮ್ಮ ಆಪಪ್ ರೌಂಡಿಗೆ ಸೀಟ್ ಸಿಗದೇ ಇರೋ ಟ್ರೈ ಮಾಡ್ತಾ ಇದ್ದೀರಾ ಅವ್ರು ಸಹ ಮಾಡ್ಬೋದು. ನಾನು ನಿಮಗೆ ಸಮಯ ತೋರಿಸ್ತಾ ಇದ್ದೀನಿ. ಪ್ರೆಸೆಂಟ್ಲಿ 15-16 ಅನ್ನೋದು ನನ್ನ ಮಟ್ಟಿಗೆ ಯಾರು ರೌಂಡ್ 1 ಮತ್ತು ರೌಂಡ್ 2ನಲ್ಲಿ ಅಡ್ಮಿಷನ್ ತೆಗೆದುಕೊಂಡ್ರೆ ಆ ವಿದ್ಯಾರ್ಥಿಗಳು ಇರ್ಬೋದು ಅನ್ಕೋತೀನಿ. ಮತ್ತು ಪ್ರೆಸೆಂಟ್ಲಿ ಮಾಪಪ್ ರೌಂಡಲ್ಲಿ ಯಾರು ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾಳೆ ಅಂದರೆ 14ನೇ ತಾರೀಕು ಅಂದರೆ ನೈಟ್ವರೆಗೂ ನಿಮಗೆ ಸಮಯಾವಕಾಶದ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಏನೇ ಅಪ್ಡೇಟ್ ಬಂದರೂ ಸಹ ನಿಮಗೆ ಮತ್ತೆ ತಿಳಿಸ್ತಾ ಇರ್ತೀನಿ. ಮತ್ತಷ್ಟು ನಮ್ಮ ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.